ಮೂಡಾ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದ ಇದೆಲ್ಲ ನಡೆದಿದೆ, ಅವ್ರ ಗಮನಕ್ಕೆ ಬರ್ದೇನೆ ಇದು ನಡೆದಿಲ್ಲ, ಆದರೂ ಸುಮ್ಮನಿದ್ದಾರೆ ಅನ್ನುವಂಥ ಆರೋಪವನ್ನು ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, 4,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ. ಹಾಗಿದ್ದಾಗಲೂ ಕೂಡ ತರಾತುರಿಯಲ್ಲಿ ಡಿಸಿ ವರ್ಗಾವಣೆ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಎತ್ತಿದ್ದಾರೆ. ಗೋಲ್ಮಾಲ್ ನಡೆದಿದೆ, ಅವ್ಯವಹಾರ ನಡೀತಾ ಇದೆ, ಡಿಸಿ ಅವ್ರನ್ನ ತರಾತುರಿಯಲ್ಲಿ ವರ್ಗಾವಣೆ ಮಾಡಿದ್ದು ಯಾಕೆ? ಇಷ್ಟೆಲ್ಲ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದ್ರೂ ಕೂಡ ಯಾಕೆ ಸರ್ಕಾರ ಸುಮ್ಮನೆ ಕೂತಿದೆ? ಪ್ರಬಲವಾದಂತಹ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಎತ್ತಿದ್ದಾರೆ. ಮೂಡಾ ಹಗರಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 2017ರಲ್ಲಿ ಈ ನಿರ್ಣಯಗಳಾಗಿದೆ. ಅಂದರೆ ಅವತ್ತೇ ಅವರು ಈ ಒಂದು ಲ್ಯಾಂಡಿಗೆ 50% ಇವರಿಗೆ ವಾಪಸ್ ಲ್ಯಾಂಡ್ ಕೊಡಬೇಕು ಅಂತನ್ನುವಂಥದ್ದು, ಸೈಟ್ಗಳನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದ್ದು 2017ರಲ್ಲಿ. ಮುಂದೆ ಅದನ್ನು 2021ರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂಥ ಒಂದು ಬಹುದೊಡ್ಡ ಹಗರಣ. ಮೂಡಾ ಹಗರಣ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಒಂದು ವೇಳೆ ಅಲ್ಲಿ ಕೃಷ್ಣಾ ನದಿಯಲ್ಲಿ ಅಂದರೆ ಕೃಷ್ಣಾ ನದಿ ತುಂಬಿಟ್ರೆ ತುಂಬ ತೊಂದರೆ ಆಗುತ್ತೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಸತತವಾಗಿ 2 ವರ್ಷದಿಂದ ಬರಗಾಲದಿಂದ ಬಳತಕ್ಕಂಥ ರೈತರಿಗೆ ಇವತ್ತಿನ ದಿವಸ ಖುಷಿ ತರುವಂಥ ವಿಷಯ ಏನಂತಂದರೆ, ಮಹಾರಾಷ್ಟ್ರದಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಇವತ್ತಿನ ಜಮಖಂಡಿ ಬಳಿ ಹರಿತಕ್ಕಂಥ ಒಂದು ಕೃಷ್ಣಾ ನದಿಗೆ ನಾವು ನೋಡ್ತಾ ಇದ್ದೀವಿ, ಪೂರ್ತಿಯಾಗಿ ಬಹಳ ರಭಸದಿಂದ ಹರಿತಾ ಇದೆ ನೀರು. ಈಗ 2 ವರ್ಷದಿಂದ ಆ ಒಂದು ಬೆಳೆ ಬೆಳಿಲಾರದೆ ರೈತರು ಕಂಗಾಲಾಗಿದ್ದರು. ಈ ವರ್ಷ ಹೆಚ್ಚಿಗೆ ಮಳೆ ಆಗಿದ್ದರಿಂದ ಸಾಕಷ್ಟು ರೈತರಿಗೆ ಒಂದು ಕಡೆ ಖುಷಿಯಾಗಿರುತ್ತೆ. ಇನ್ನೊಂದು ಕಡೆಗೆ ಏನಂತಂದರೆ, ಇದೇ ನೀರು ಹೆಚ್ಚಾದಾಗ 2 ಲಕ್ಷ ಕ್ಯೂಸೆಕ್ಸ್ಗಿಂತಲೂ ಹೆಚ್ಚಿಗೆ ನೀರು ಬರೋದಾದರೆ ಇಲ್ಲಿದ್ದಂಥ ರೈತರಿಗೂ ಕೂಡ ಪ್ರವಾಹ ಭೀತಿಯು ಕೂಡ ಮಳೆ ಹೆಚ್ಚಾದಾಗ ಕಾಡುವಂಥ ಸನ್ನಿವೇಶ ಬರ್ತದೆ. ಜೊತೆಗೇನೆಂದರೆ, ಒಟ್ಟಾರೆಯಾಗಿ ಇಲ್ಲಿ 22 ಗೇಟ್ಗಳಿದೆ. 22 ಗೇಟ್ಗಳಲ್ಲಿ 12 ಗೇಟ್ಗಳನ್ನು ಈಗಾಗಲೇ ಓಪನ್ ಮಾಡಿ ನೀರು ಹೊರಬಿಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ರೈತರಿಗೆ ಅನುಕೂಲ ಆಗಲಿಕ್ಕೆ ಅಂತಲೇ ನೀರನ್ನು ಕೂಡ ಸಂಗ್ರಹ ಮಾಡಿ ಸಾಕಷ್ಟು ಜಮೀನುಗಳಿಗೂ ಕೂಡ ಈ ನೀರು ಉಪಯೋಗ ಮಾಡೋದ್ರ ಜೊತೆಗೇ ಸಾಕಷ್ಟು ಬೇಸಾಯಕ್ಕೂ ಕೂಡ